ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗೇಶ್. ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ದೃಷ್ಟಿ ಬಗ್ಗೆ ಮಾತನಾಡೋಣ. ಸಾಮಾನ್ಯವಾಗಿ ಎಲ್ರಿಗೂ ಕೂಡ ದೃಷ್ಟಿ ಆಗುತ್ತೆ, ಅದರಲ್ಲೂ ಚಿಕ್ಕ ಮಕ್ಕಳಿಗೆ ಅತಿಯಾಗಿ ದೃಷ್ಟಿ ಆಗುತ್ತೆ. ಈ ದೃಷ್ಟಿ ಅಂದರೆ ಏನು, ಯಾಕಾಗುತ್ತೆ, ಹಾಗೆ ಇದರಿಂದ ಏನೆಲ್ಲ ಸಮಸ್ಯೆಗಳಾಗುತ್ತೆ, ಇನ್ನು ಜನರ ದೃಷ್ಟಿಯಿಂದ ಏನೆಲ್ಲ ಸಮಸ್ಯೆಗಳಾಗುತ್ತೆ, ಹಾಗೆ ದೃಷ್ಟಿಯಿಂದ ಪಾರಾಗೋದು ಹೇಗೆ ಅನ್ನೋದರ ಕುರಿತು ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ಎಂದಿನಂತೆ ನನ್ನ ಜೊತೆ ಇದ್ದಾರೆ ಪ್ರಖ್ಯಾತ ಜ್ಯೋತಿಷಿಗಳು ಹಾಗೆ ಮಾಂತ್ರಿಕರು ಆಗಿರುವಂತಹ ಶ್ರೀನಿಧಿ ಹೊಳ್ಳ ಗುರುಜಿ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಜಿ, ದೃಷ್ಟಿ ನಾನಾಗಲೇ ಹೇಳ್ತಾ ಇದ್ದೆ, ಎಲ್ರಿಗೂ ಕೂಡ ಈಗಿನ ಕಾಲದಲ್ಲಿ ದೃಷ್ಟಿ ಆಗೇ ಆಗುತ್ತೆ ಸರ್ವೇ ಸಾಮಾನ್ಯವಾಗಿ. ಅದರಲ್ಲೂ ಚಿಕ್ಕ ಮಕ್ಕಳಿಗೆ ಹೆಚ್ಚಾಗಿ ದೃಷ್ಟಿ ಆಗುತ್ತೆ. ಈ ದೃಷ್ಟಿ ಅಂತ ಅನ್ನೋದು ಹೇಗಾಗುತ್ತೆ, ಅಂದರೆ ಜನರಿಂದನೇ ಆಗೋದಾ ಅಥವಾ ಹೇಗೆ? ಮೊದಲನೇದಾಗಿ ದೃಷ್ಟಿ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡಿ. ದೃಷ್ಟಿ ಅನ್ನುವಂಥ ವಿಚಾರಗಳಿಗೆ ಹಲವಾರು ಆಯಾಮಗಳಿಂದ ನಾವು ಚಿಂತನೆಯನ್ನು ಮಾಡ್ಬೋದು. ಅದರಲ್ಲಿ ವಿಶೇಷವಾಗಿ ಹಂತುಕಾಮ ಬಲಿ ಕೊಡುವಂಥ ದೇವರು ಮತ್ತು ಇನ್ನೊಂದು ಬಲಿ ತಗೊಳ್ಳದಲ್ಲೇ ಇರುವಂಥ ದೇವತೆಗಳಿಂದ ಉಂಟಾಗುವಂಥ ಸಮಸ್ಯೆಗಳು. ಈ ದೋಷಗಳು ಅನ್ನುವಂಥದ್ದು ಹೇಗೆ ಉಂಟಾಯಿತು ಅಂತ ಕೇಳಿದರೆ, ಶಿವನ ಕೋಪದಿಂದ ಹುಟ್ಟಿದಂಥ ಕೆಲವೊಂದು ಗಣಗಳು ಹಾಗೆ ಶಿವನ ಶಾಪಕೋಪಗಳಿಂದ ಹುಟ್ಟಿದಂತಹ ಶಿವಗಣಗಳಿಂದ ಈ ಬಾಧೆಗಳು ಅನ್ನುವಂಥದ್ದು ಪ್ರಾರಂಭ ಆಗ್ತಾ ಹೋಗ್ತದೆ. ಅದರಲ್ಲಿ ವಿಶೇಷವಾಗಿ ಒಬ್ಬ ಮನುಷ್ಯನ ಜೀವನದಲ್ಲಿ ಗ್ರಹಚಾರಗಳ ಸ್ಥಿತಿಗತಿಗಳು ಅತಿಯಾಗಿ ಹಾಳಾಗ್ತಾ ಹೋದಾಗ ಅವನಿಗೆ ಒಂದು ರೀತಿಯಾಗಿ ಆ ಬಾಧೆಗಳು ಅನ್ನುವಂಥದ್ದು ಬಂದು ತಟ್ಟಬೇಕು. ಆದರೆ ಅದಕ್ಕೆ ತಟ್ಟಬೇಕಂತ ಆದ್ರೂ ಸಮೇತ ಒಬ್ಬ ಮನುಷ್ಯ ಬೇಕು. ಈಗ ನಾವು ಒಂದು ವಸ್ತುವನ್ನು ತುಂಬ ಚೆಂದ ಇದೆ ಅಂತ ಹೇಳಿದರೆ ಆ ಮನುಷ್ಯ ಏನು ಮಾಡ್ತಾನೆ, ಈಗ ನಿಮ್ಮನ್ನು ನಾನು ನಿಮ್ಮ ಸೌಂದರ್ಯದ ಬಗ್ಗೆ ಹೊಗಳದೆ ಅಂತ ಆದರೆ ನಿಮಗೆ ಖುಷಿ ಆಗ್ತದೆ. ಹಾಗೆ ನಿಮ್ಮನ್ನು ನಾವು ದೂಷಿಸಿದಾಗ ಏನಾಗ್ತದೆ, ನಮ್ಮ ಮೇಲೆ ನಿಮಗೆ ವೈರತ್ವ ಅನ್ನುವಂಥದ್ದು ಬರ್ತದೆ. ಅಲ್ಲಿಗೆ ನನ್ನ ದೃಷ್ಟಿ ಹಾಗೆ ನನ್ನ ಮನಸ್ಸಿನ ಚಿಂತನೆಗಳೇನಿದೆ ಅದು ನಿಮ್ಮ ಮೇಲೆ ಪರಿಣಾಮ ಉಂಟು ಮಾಡ್ತದೆ ಅಂತ ಹೇಳಿ. ಹಾಗೆಯೇ ಈ ಜಾತಕದಲ್ಲಿ ಸಂಸೂಚಿತವಾಗಿರ್ತಕ್ಕಂಥ ದೋಷಗಳು ಅತಿಯಾಗ್ತಾ ಹೋಗ್ತಾ ಇದ್ದಾಗೆ ಒಬ್ಬ ಮನುಷ್ಯ ನಮ್ಮನ್ನು ನೋಡಿದಾಗ ಏನಾಗ್ತಾನೆ, ಇವನು ಒಳ್ಳೆ ರೀತಿಯಲ್ಲಿ ಒಳ್ಳೆ ರೀತಿಯಿಂದ ಹಣ ಸಂಪಾದನೆ ಮಾಡಿದ್ರು, ಎಲ್ಲಿ ಯಾರ ತಲೆ ಮೇಲೆ ಏನು ಮಾಡಿದ್ನೋ ಅವನಿಗೆ ಬೇರೆ ರೀತಿ ಆಗಿರ್ತಕ್ಕಂಥದ್ದೇ ಶಾಪಗಳು ಬರ್ತದೆ. ಯಾಕೆ ಅಂದರೆ ಅವನು ಅತಿಯಾಗಿ ಧರ್ಮ ಕಾರ್ಯ ಮಾಡ್ದ ಅಂತ ಇಟ್ಕೊಳ್ಳಿ, ಅವನಿಗೆ ಯಾರು ಬೈಯೋರು ಇರೋದಿಲ್ಲ ಅಥವಾ ಎಂಥದ್ದು ಇರೋದಿಲ್ಲ, ಅಥವಾ ಯಾರಿಗೋ ಅವನು ದೂಷಣೆ ಮಾಡಲಿಲ್ಲ ಅಂತಾದರೆ ಅವನಿಗೆ ಯಾರು ಶತ್ರುಗಳೇ ಅನ್ನುವಂಥದ್ದು ಇರೋದಿಲ್ಲ. ಯಾವಾಗ ಅವನ ಗ್ರಹಚಾರ ಸ್ಥಿತಿಗಳು ಬದಲಾವಣೆ ಆಗ್ತದೆ, ಮಾಡುವಂಥ ಆರಾಧನೆಗಳೆಲ್ಲ ನಿಂತು ಹೋಗ್ತದೆ, ಒಂದೊಂದು ರೀತಿ ಆಗಿರುವಂಥದ್ದು ಈ ರೀತಿ ಆಗ್ತದೆ. ಅದರಲ್ಲಿ ಈ ದೃಷ್ಟಿ ದೋಷ, ನಮ್ಮ ಮನೆ ಈಗ ಎಷ್ಟು ದೊಡ್ಡ ಮನೆಯನ್ನು ಕಟ್ಟಿದ್ದಾರೆ, ಇವರಿಗೆ ಏನಾದರೂ ತೊಂದರೆ ಆಗಲಿ, ಎಲ್ಲಿಂದ ತಂದಿದ್ರೆ ಏನೋ ದುಡ್ಡು ಅಂತ ಹೇಳಿದರೆ ಅಷ್ಟೇ ಸಾಕು, ಅದು ಒಬ್ಬನನ್ನು ನಾವು ಇದು ಮಾಡಿದ ಹಾಗೆ ಅಂತ ಹೇಳಿದರೆ ಅವನ ಹಾಳಾಗಲಿ ಅಂತ ಆಶಿಸಿದ ಹಾಗೆ. ಈಗ ನಾವು ದೇವ್ರ ಹತ್ರ ಪ್ರಾರ್ಥನೆ ಮಾಡೋದಾದರೂ ಹೇಗೆ, ದೇವರೇ ನನಗೆ ಒಂದು ಒಳ್ಳೆ ಮನೆಯನ್ನು ನಾನು ಕಟ್ಟಬೇಕು, ಅದಕ್ಕೆ ಬೇಕಾಗಿರ್ತಕ್ಕಂಥ ಪರಿಕರಗಳು ಶೀಘ್ರಾತಿ ಶೀಘ್ರವಾಗಿ ಆಗಲಿ ಅಂತ ಪ್ರಾರ್ಥನೆ ಮಾಡೋದು, ಅಥವಾ ದೇವರನ್ನು ನಾವು ಸಂತುಷ್ಟ ರೀತಿಯಲ್ಲಿ ನೋಡೋದು, ಅಥವಾ ಪ್ರಕೃತಿಯನ್ನು ನಾವು ಒಳ್ಳೆ ರೀತಿಯಿಂದ ನೋಡಿದಾಗ ನಮಗೆ ಆಹ್ಲಾದ ಆಗುವಂಥದ್ದು ಏನು, ಗುಡ್ಡ ಬೆಟ್ಟಗಳು ಇದನ್ನೆಲ್ಲ ನೋಡಿದಾಗ ನಮ್ಮ ಮನಸ್ಸಿಗೆ ಸಂತೋಷ ಆಗ್ತದೆ ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳಿರುವಂಥದ್ದು ಅಷ್ಟೇ. ಏನು ಅಂತ ಕೇಳಿದರೆ, ಮನುಷ್ಯನಿಗೆ ಗೋಚರಕ್ಕೆ ಬರುವಂಥದ್ದು ಒಂದು ಅವನಿಗೆ ಇಷ್ಟ ಆಗದಲ್ಲೇ ಇರುವಂಥದ್ದು ಮತ್ತು ಅವನಿಗೆ ಇಷ್ಟ ಆಗುವಂಥದ್ದು. ಇಷ್ಟ ಆಗದಲ್ಲೇ ಇರುವಂಥದ್ದು ಯಾವುದು ಅಂತ ಕೇಳಿದರೆ ಅವನ ಮನಸ್ಸಿಗೆ ವಿರುದ್ಧವಾಗಿರುವಂಥದ್ದು. ಇಷ್ಟ ಆಗುವಂಥದ್ದು ಯಾವುದು ಅಂತ ಕೇಳಿದರೆ ಅವನಿಗೆ ಮನಸ್ಸಿಗೆ ಇಷ್ಟ ಆಗಿರುವಂಥದ್ದು. ಎರಡರಲ್ಲೂ ವ್ಯತ್ಯಾಸ ಬಂದಾಗ ಅವನೇನು ಮಾಡ್ತಾನೆ, ಅವನಿಗೆ ಅನಿಸಿದಂಥ ವಿಚಾರಗಳನ್ನು ಹೊರಗಾಗ್ತಾನೆ. ಅದು ಶಾಪವಾಗಿಯೂ ಆಗ್ಬೋದು ಅಥವಾ ದೃಷ್ಟಿದೋಷವಾಗಿ ಆದರೂ ಆಗ್ಬೋದು. ಹಾಗೆ ನಂತರದಲ್ಲಿ ಇನ್ನೊಂದೇನು ಅಂತ ಕೇಳಿದರೆ, ಈ ಕೆಲವೊಂದು ವಿಷಯಗಳನ್ನು ಹೇಳಿದ್ದಾರೆ. ಅಮಾವಾಸ್ಯೆ ರಾತ್ರಿಗಳಲ್ಲಿ ಹೊರಗಡೆ ಹೋಗಬಾರ್ದು, ಆಮೇಲೆ ನಂತರದಲ್ಲಿ ತುಂಬ ಅತಿಯಾಗಿರ್ತಕ್ಕಂಥ ಅಲಂಕಾರಗಳನ್ನು ಪ್ರತಿನಿತ್ಯ ಮಾಡಬಾರ್ದು ಅಂತ. ಇದೆಲ್ಲ ಯಾಕೆ ಅಂತ ಕೇಳಿದರೆ, ನಾವು ಒಬ್ಬ ಮನುಷ್ಯನನ್ನು ಪ್ರತಿನಿತ್ಯ ನೋಡುವಂಥದ್ದು ಬೇರೆ ಮತ್ತು ಅವನು ಅಲಂಕಾರಿಕವಾಗಿದ್ದಾಗ ನೋಡುವಂಥದ್ದು ಬೇರೆ. ನಾವು ಅದನ್ನೇ ನಾವು ಹೇಗಿದ್ದೇವೆ ಹಾಗೆ ಎಲ್ಲರ ಮುಂದೆ ಎಲ್ಲ ದಿನವೂ ಇರಬೇಕು, ಯಾವ್ಯಾವ ಕಾಲದಲ್ಲಿ ಯಾವ ರೀತಿಯಾಗಿರಬೇಕು ಹಾಗೆ ಇರಬೇಕು ಅನ್ನುವಂಥದ್ದು ಉಂಟು. ಅದರಲ್ಲಿ ಬದಲಾವಣೆ ಆದಾಗ ಏನಾಗ್ತದೆ, ಎಲ್ಲರೂ ಹೇಳುವಂಥದ್ದು ಹೇಳ್ತಾರೆ. ಯಾಕೆ ಮದುಮಗಳು ಮದುವೆ ದಿನವೇ ಒಳ್ಳೆ ರೀತಿಯಾಗಿ ಆಗ್ತಾಳೆ ಅಂದರೆ ಅವಳ ಜೀವನದ ಒಂದು ಕಾಲಘಟ್ಟ ಅಂತ. ಅವತ್ತಿನ ದಿನ ಎಲ್ಲರೂ ಚೆನ್ನಾಗಿದ್ದಾರೆ ಅಂತಲೇ ಹೇಳ್ತಾರೆ. ಅದನ್ನೇ ಪ್ರತಿನಿತ್ಯ ಅವಳು ಮಾಡಿಕೊಂಡ್ರೆ ಇವರು ಯಾಕೆ ಇಷ್ಟು ಅಲಂಕಾರ ಮಾಡಿದ್ದಾರೆ, ಬೇರೆ ರೀತಿಯಾಗಿ ಹೇಳಿದಾಗ ಏನಾಗುತ್ತೆ, ಆ ಹೆಣ್ಣಿಗೆ ಮಾನಸಿಕವಾಗಿ ಒಂದು ಕುಗ್ಗುವಂಥದ್ದು ಅಥವಾ ಹಾಕಿದಂಥ ಅಲಂಕಾರಿಕ ವಸ್ತುಗಳಿಂದ ಅವಳಿಗೆ ಅಲರ್ಜಿ ಆಗುವಂಥದ್ದು, ಈ ರೀತಿದೆಲ್ಲ ದೃಷ್ಟಿದೋಷದಿಂದ ಯಾವ ಜನ್ಯವೂ ಉಂಟಾಗ್ಬೋದು. ಅದನ್ನು ನೀವು ಇಲ್ಲಿ ಕುತ್ಕೊಂಡು ಯಾವ ರೀತಿ ದೃಷ್ಟಿ ಅದು ತೊಂದರೆ ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗೆ ಆ ದೃಷ್ಟಿದೋಷಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೂ ಹಲವಾರು ರೀತಿಯಾಗಿರ್ತಕ್ಕಂಥ ವಿಧಿಗಳನ್ನು ಹೇಳಿದ್ದಾರೆ. ಸುಮ್ಮನೆ ಹಾಗೆ ಹೇಳುವಾಗ
ಒಬ್ಬ ರಾಕ್ಷಸ ತುಂಬ ಅತಿಯಾಗಿ ಶಿವನನ್ನೆಲ್ಲ ಆರಾಧನೆ ಮಾಡಿ ಆ ಆರಾಧನೆ ಮಾಡಿದಂಥ ನಂತರದಲ್ಲಿ ಶಿವ ಹೇಳ್ತಾನಂತ, ಆಯ್ತು ನೀನು ಬಂದಂಥ ಒಂದು ಕೆಲಸ ಕಳಿಸಿರ್ತಾನೊಂದು ಇಂಥ ಕೆಲಸವನ್ನು ಇದಮಿತ್ತಮ್ ಮಾಡ್ಕೊಂಡು ಬನ್ನಿ ಅಂತ. ಅದನ್ನು ಮಾಡ್ಕೊಂಡು ಬರಲಿಲ್ಲ ಅಂತ ಆದಾಗ ಏನು ಮಾಡ್ತಾನೆ, ಎಲ್ಲ ಮಾಡಿ ಆಯಿತು, ಇನ್ನೂ ಕೆಲಸ ಯಾವುದು ಉಳಿಲಿಲ್ಲ ಅಂತ ಭಗವಂತನ ಹತ್ರ ಸಂಯೋಜನೆ ಮಾಡಿದಾಗ ಭಗವಂತ ಹೇಳ್ತಾನೆ, ಸರಿ ನಿನ್ನನ್ನು ನೀನೇ ತಿನ್ಕೊಳ್ತಾ ಬಾ ಅಂತ ಹೇಳಿ. ಆಗ ಆ ರಾಕ್ಷಸ ಏನು ಮಾಡ್ತಾನೆ, ತನ್ನನ್ನು ತಾನೇ ತಿನ್ಕೊಳ್ತಾ ಹೋಗ್ತಾನಂತೆ. ಆಮೇಲೆ ಮುಖ ಮಾತ್ರ ಉಳಿತದಂತೆ. ಆಗ ಹೇಳ್ತಾನಂತೆ, ನೀನು ಯಾವುದೇ ದೇವಸ್ಥಾನದಲ್ಲಿ ಹೋದರೂ ನೀವು ನೋಡಿರ್ಬೋದು ಪ್ರಭಾವಳಿ ಅಂತ ಹೇಳಿ. ಆ ಪ್ರಭಾವಳಿಯ ಮೇಲ್ಭಾಗದಲ್ಲಿ ಏನು ಅಂತ ಕೇಳಿದರೆ ರಾಕ್ಷಸರಿಗೆ ಸಂಬಂಧಿತವಾಗಿರ್ತಕ್ಕಂಥ ಅತಿ ಭಯಂಕರವಾಗಿರ್ತಕ್ಕಂತಹ ವಿಷಯಗಳನ್ನೆಲ್ಲ ಇಟ್ಟಿರ್ತಾರೆ ಅಂತ ಹೇಳಿದರೆ ಮುಖಗಳೆಲ್ಲ ತುಂಬ ದೊಡ್ಡದಾಗಿ ಇರ್ತದೆ. ಯಾಕೆ ಅಂತ ಕೇಳಿದರೆ ಆ ರಾಕ್ಷಸ ತನ್ನನ್ನು ತಾನು ತಿನ್ಕೊಂಡಾದ್ರ ಮೇಲೆ ಉಳಿದಂಥ ಆ ಒಂದು ಮುಖ ಅಂತ ಹೇಳಿ, ಆ ಮುಖಕ್ಕೆ ಹಲವಾರು ರೀತಿಯಾಗಿರ್ತಕ್ಕಂಥ ಹೆಸರುಗಳಿಂದ ಎಲ್ಲ ಕಡೆ ಕರೆದಿದ್ದಾರೆ. ಅದನ್ನು ಕೀರ್ತಿ ಮುಖ ಅಂತಲೂ ಹೇಳಿ ಅದಕ್ಕೆ ಉಲ್ಲೇಖಗಳುಂಟು. ಅದನ್ನು ನಾವೇನು ಮಾಡಬೇಕು ಅಂತ ಕೇಳಿದರೆ ಮನೆಯಲ್ಲಿ ಅಥವಾ ಅದನ್ನು ಸ್ಮರಣೆ ಮಾಡುವಂಥದ್ದು. ನೀವು ಎಲ್ಲೇ ದೇವರ ಸಾನ್ನಿಧ್ಯಕ್ಕೆ ಹೋದರೂ ಸಮೇತ ಮೇಲೊಂದು ಘೋರವಾಗಿರ್ತಕ್ಕಂಥ ಮುಖ ಇರ್ತದೆ. ಅದೇನು ಅಂದರೆ ಕೀರ್ತಿ ಮುಖ. ಅವನ ಕೆಲಸ ಶಿವ ಹೇಳಿದ್ದೆಲ್ಲ ಕೆಲಸ ಮಾಡ್ತಾ ಇದ್ದಿದ್ದ, ಆಮೇಲೆ ಏನಾಯ್ತು ಕೆಲಸ ಇದ್ದ, ನಂಗೆ ಇನ್ನೆಂತ ಇಲ್ಲ, ನೀವು ಹೇಳಿದ ಕೆಲಸ ಮುಗಿತಂದಾಗ ಶಿವ ಇಲ್ಲ ನಿನ್ನನ್ನು ನೀನು ತಿನ್ಕೋ ಅಂತ ಹೇಳಿದಾಗ ಅವನನ್ನು ಅವನೇ ತಿನ್ಕೊಳ್ತಾ ಬರ್ತಾನೆ. ಆಗ ಮುಖ ಮಾತ್ರ ಉಳಿತದೆ. ಆ ಮುಖ ಅನ್ನುವಂಥದ್ದು ಆವಾಗ ಹೇಳ್ತಾನೆ, ನಿನ್ನ ರಾಕ್ಷಸತ್ವ ಹೋಗಿ ಇನ್ಮೇಲೆ ನೀನು ಅನುಗ್ರಹಕ್ಕೆ ನಿಲ್ಲು. ಆಗೇನು ಈ ದೃಷ್ಟಿದೋಷಾದಿಗಳಿಂದ ಉಂಟಾಗುವಂಥದ್ದಕ್ಕೆಲ್ಲ ಆಗ ಆ ದೇವರನ್ನು ಅಥವಾ ಆ ಕೀರ್ತಿಮುಖನೆಂಬುವಂತಹ ಒಂದು ವಿಷಯವನ್ನು ಅದಕ್ಕೆ ಪ್ರಮಾಣಗಳಿದ್ದಾವೆ. ಅದು ಹೇಗಿರಬೇಕು, ಅದು ಎಷ್ಟು ಭಯಂಕರವಾಗಿರಬೇಕು ಅನ್ನುವಂಥದ್ದೆಲ್ಲ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಅದನ್ನು ಉಪಯೋಗಿಸುವಂಥದ್ದು. ಮತ್ತು ಇನ್ನೊಂದು ಆಂಜನೇಯನಿಗೆ ಸಂಬಂಧಿತವಾಗಿರ್ತಕ್ಕಂಥ, ಯಾಕಂದರೆ ಈ ದೃಷ್ಟಿ ದೋಷ ಅಂತ ಹೇಳಿದರೆ ಅದು ಕೆಟ್ಟದ್ದು ಮಾಡಲಿಕ್ಕೆ ಹೋಗೋದು. ಈಗ ದೃಷ್ಟಿ ದೋಷ ಅಂತ ಕೇಳಿದ್ರೆ ನಿಮಗೆ ಒಳ್ಳೇದು ಮಾಡಲಿಕ್ಕೆ ಬರೋದಿಲ್ಲ. ನಾನೊಂದು ದೃಷ್ಟಿ ಹಾಕಿದೆ ಅಂತಾದರೆ ಏನಾಗ್ತದೆ, ದೃಷ್ಟಿ ಹಾಕೋದಂದ್ರೆ ನಿಮ್ಮ ಮೇಲೆ ಕಣ್ಣು ಹಾಕೋದು ಅಂತೇಳಿ. ಅದನ್ನು ನೀವು ವ್ಯಾವಹಾರಿಕವಾಗಿ ನೋಡಿದಾಗಲೂ ತಪ್ಪೆ. ಈಗ ನಾನು ನಿಮ್ಮನ್ನೇ ಸುಮಾರು ಕಾಲ ನಿಮ್ಮನ್ನು ನೋಡಿದೆ ಅಂತ ಆದರೆ ನೀವು ಕೇಸ್ ಹಾಕ್ಬೋದು ನನ್ನ ಮೇಲೆ. ಈ ಗುರೂಜಿಯವರು ಇಷ್ಟು ಸಮಯದ ಮೇಲೆ ನನ್ನನ್ನು ನೋಡಿದ್ದಾರೆ, ನಾನು ಅವ್ರಿಗೆ ಕೇಸ್ ಮಾಡ್ತಾ ಇದ್ದೇನೆ ಅಂತೇಳಿ. ಈಗ ನ್ಯಾಯಯುತವಾಗಿ ನೋಡಿದ್ರು ದೃಷ್ಟಿ ಅನ್ನುವಂಥದ್ದು ಕೆಟ್ಟದ್ದು. ನಮ್ಮ ಇದರಲ್ಲೂ ಅಷ್ಟೇ ನೋಡುವಂಥ ಅತಿಯ ಕೆಟ್ಟದ್ದು ಅಂತ ಹೇಳಿ. ಹಾಗಾಗಿ ದೃಷ್ಟಿದೋಷದ ವಿಚಾರಗಳಲ್ಲಿ ಅತಿ ಎಚ್ಚರವನ್ನು ವಹಿಸಬೇಕು. ವಿಶೇಷವಾಗಿ ದೃಷ್ಟಿದೋಷಾದಿಗಳನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಇರುವಂಥ ಲಕ್ಷಣ ಯಾವುದು ಅಂತ ಕೇಳಿದ್ರೆ ಹಣೆ ಒಂದೇ. ಈ ಮುಖದಲ್ಲಿ ಕೆಲವರು ಏನು ಅವ್ರ ಮುಖ ಹಾಳು ಮುಖ ಇದ್ದಾಗಿದೆ. ಯಾಕೆ ಆ ಒಂದು ಕುಂಕುಮವನ್ನು ಇಡ್ತಾರೆ, ಹೆಣ್ಣುಮಕ್ಕಳ ಕುಂಕುಮವನ್ನೇ ಇಡಬೇಕು ಹುಬ್ಬಿನ ಮಧ್ಯಭಾಗದಲ್ಲಿ ಅಂತ ಕೇಳಿದರೆ, ಆ ಹೆಣ್ಣಿನಲ್ಲಿ ಅಥವಾ ಗಂಡಸಿನಲ್ಲಿ ಈ ಉನ್ಮಾದಗಳು ಅಥವಾ ಅವನಿಗೆ ಅತಿರೇಕವಾಗಿರ್ತಕ್ಕಂಥ ಸಿಟ್ಟು ಅಥವಾ ಕೆಲವೊಂದೆಲ್ಲ ವಿಷಯಗಳು ಇದ್ದಾವೆ. ಅವುಗಳನ್ನೆಲ್ಲ ನಾವು ಹತೋಟೆಯಲ್ಲಿ ಇಟ್ಕೊಳ್ಬೇಕು ಅಂತಾದರೆ ಈ ವೈದ್ಯಕೀಯ ಚಿಕಿತ್ಸೆಗಳಲ್ಲಿ ಹೋಗಿ ನೀವು ಅದನ್ನು ವಿಮರ್ಶೆ ಮಾಡಿದರೆ ಗೊತ್ತಾಗ್ತದೆ. ಈ ಭಾಗದಲ್ಲಿ ಹರಿದು ಹೋಗಿರುವಂಥ ನರವನ್ನು ನಾವು ಆಗಾಗ ಅದನ್ನು ಪ್ರೆಸ್ ಮಾಡುವಂಥದ್ದು, ಈ ಥರದ್ದೆಲ್ಲ ಮಾಡಿದಾಗ ಆ ನರದಲ್ಲಿ ರಕ್ತ ಸಂಚಲನ ಅನ್ನುವಂಥದ್ದು ಆಗ್ತದೆ. ನಂತರದಲ್ಲಿ ದೇಹಕ್ಕೆ ಅದು ಕೆಲವೊಂದು ವಿಷಯಗಳನ್ನು ವೈದ್ಯಕೀಯ ಚಿಕಿತ್ಸೆಯಲ್ಲಿ ಹೇಳಿದ್ದಾರೆ. ಅದನ್ನು ನಾನು ಹೇಳುವಂಥ ತಪ್ಪಾಗ್ತದೆ. ಹಾಗೆ ದೇವತಾ ಸಾನ್ನಿಧ್ಯ ಇರುವಂಥ ಕುಂಕುಮಾದಿಗಳನ್ನು ನಾವು ಹಣಗಿಟ್ಕೊಳ್ಳೋದ್ರಿಂದ ಈ ಕೆಟ್ಟ ದೃಷ್ಟಿಗಳು ಅನ್ನುವಂಥದ್ದು ಅಥವಾ ಈ ದೃಷ್ಟಿದೋಷದಿಂದ ಸಂಜನಿತವಾಗಿರ್ತಕ್ಕಂಥ ದೋಷಗಳು ಮನುಷ್ಯನ ಆರೋಗ್ಯದಲ್ಲಾಗಿರಬಹುದು, ದೇಹ ಸ್ಥಿತಿಯಲ್ಲಾಗಿರಬಹುದು ಯಾವುದೇ ತೊಂದರೆಗಳನ್ನು ಕೊಡಲಿಕ್ಕೆ ಸಾಧ್ಯತೆ ಇಲ್ಲ. ಅದಕ್ಕೆ ಏನು ಮಂಗಳಕರ ವಸ್ತುಗಳು, ಹಾಗೆ ಅರಿಶಿನ, ಕುಂಕುಮ ಇವೆಲ್ಲ ಯಾಕೆ ಅಂತ ಕೇಳಿದರೆ ಇದೆಲ್ಲ ಮಂಗಳಕರ ವಸ್ತುಗಳು, ದೈವಿಕವಾಗಿರ್ತಕ್ಕಂಥ ಸಾನ್ನಿಧ್ಯವನ್ನು ಹೊಂದಿದಂಥದ್ದು. ಹಾಗೆ ಅದು ಪಂಚವರ್ಣಗಳಲ್ಲೂ ಇರುವಂಥದ್ದು. ಈ ಪಂಚವರ್ಣಗಳು ಅಂದರೆ ಪಂಚಭೂತಗಳು ಅಂತ ಹೇಳಿದರೆ ಪಂಚಭೂತಗಳು ಅಂತ ಹೇಳಿದರೆ ಪಂಚವರ್ಣಗಳಲ್ಲಿ ನಾವು ಅದನ್ನು ಸೂಚನೆ ಮಾಡ್ತೇವೆ ಅಂತ ಹೇಳಿ. ಆ ಪಂಚವರ್ಣಗಳಲ್ಲೂ ಈ ಅರಿಶಿನ ಕುಂಕುಮ ಅನ್ನುವಂಥದ್ದು ಶುಭ ಸಂಕೇತವನ್ನು ಕೊಡುವಂಥದ್ದಾಗಿದೆ. ಹಾಗಾಗಿ ಆ ದೃಷ್ಟಿದೋಷಗಳನ್ನು ಶೀಘ್ರವಾಗಿ ಸರಿ ಮಾಡಿಕೊಳ್ಳುವಂಥದ್ದು ನೋಡಿಕೊಂಡು ಅದಕ್ಕೆ ಪರಿಹಾರಾದಿಗಳನ್ನು ಮಾಡಿ ದೇವತಾ ಸಾನ್ನಿಧ್ಯವನ್ನು ಪಡ್ಕೊಳ್ಳಿ. ಓಕೆ ಗುರುಜಿ, ಒಬ್ಬರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ ಮಾ, ನಿಮ್ಮ ಹೆಸರು? ನಮಸ್ತೆ, ಹೇಳಿ ನಿಮ್ಮ ಹೆಸರು? ಪಾರ್ವತಿ ಅಂತ. ಎಲ್ಲಿಂದ ಕರೆ ಮಾಡಿದ್ದೀರಾ? ಹಾಸನ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಕ್ಕಳ ಬಗ್ಗೆ ಕೇಳಬೇಕಾಯ್ತು. ಯಾರ್ದಾದ್ರೂ ಒಬ್ಬರ ಬಗ್ಗೆ ಕೇಳಿ, ಅವರ ಹೆಸರು, ಡೇಟ್ ಆಫ್ ಬರ್ತ್ ಹೇಳಿ. 18/8/2001. ಓಕೆ, ಅವ್ರ ಹೆಸರು? ಶನಿವಾರ. ಹೆಸರು ಹೇಮಂತ್ ಅಂತ. ಮಾತಾಡಿ, ಗುರುಜಿ ಇದ್ದಾರೆ. ಎಂತ ಟೈಮ್ ಎಂತ? 8/7/27. 8:27 ಸಂಜೆಯ ಬೆಳಗ್ಗೆಯ? ಸಂಜೆ. ಎಂತ ವಿಷಯ ಕೇಳಬೇಕಿದ್ದಿತ್ತ? ಅದೇ ಅವನ ಭವಿಷ್ಯಕ್ಕೆ ಕೇಳಬೇಕಾಯ್ತು.
ಅಂದ್ರೆ ಮುಂದೆ ಏನ್ ಆಗ್ತಾನೆ ಅಂತನ, ಅಥವಾ ಏನ್ ಆಗ್ತಿದೆ ಅಂತನ, ಏನ್ ಆಗ್ಬೇಕು ಅಂತನ, ಅಥವಾ ಯಾವ್ದ್ರಲ್ಲಿ ಮುಂದುವರೆದ್ರೆ ಅನುಕೂಲ ಆಗತ್ತೆ ಅಂತನ, ಅಥವಾ ಅವನ ಆರೋಗ್ಯ ಸ್ಥಿತಿಗಳು ಹೇಗಿದೆ ಅಂತನ, ಏನನ್ನ ಕೇಳ್ಬೇಕಿತ್ತು ನೀವು? ಮುಂದೆ ಹೆಂಗಿರ್ತಾನೆ ಅಂತವ. ಹಾ ಕೇಳಿಸ್ತಾ ಇದೆ ನೋಡಿ. ಇವನ ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳಿದ್ರೆ ಜನ್ಮಾಂತರವಾಗಿರ್ತಕ್ಕಂಥ ದೋಷಾದಿಗಳಿಂದ ಕೆಲವೊಂದು ದೋಷಗಳು ಅನ್ನುವಂಥದ್ದು ಕಾಣಿಸ್ತಾ ಇದೆ. ಈಗ 2018ರಿಂದ ಸ್ವಲ್ಪ ಈ ಹಣದ ವಿಚಾರಗಳೆಲ್ಲ ಸ್ವಲ್ಪ ಅವನ ಕೈಗೆ ಸಿಗುವಂಥದ್ದೆಲ್ಲ ಆಗಿ ಅತಿಯಾಗಿರುವಂತಹ ಈ ಸಿಟ್ಟು ಮಾಡುವಂಥದ್ದು, ಮತ್ತು ಈ ವಿದ್ವಜ್ಜನರಲ್ಲಿ ಅಥವಾ ಹಿರಿಯರಲ್ಲಿ ಮರ್ಯಾದೆಯನ್ನು ಕೊಡದಲೇ ಇರುವಂಥದ್ದು, ಅತಿ ಕೋಪವಾಗಿ ಮಾತಾಡುವಂಥದ್ದು, ಸುತ್ತ ಇರುವಂಥ ಕಾರ್ಮಿಕ ವರ್ಗ ಅಥವಾ ಸ್ನೇಹಿತ ವರ್ಗ ಅನ್ನುವಂಥ ಕಾಲಗಳಲ್ಲಿ ಅವರಿಂದ ಸ್ವಲ್ಪ ಇವರಿಗೆ ಈ ಮಾನಸಿಕವಾಗಿರ್ತಕ್ಕಂಥ ಹಿಂಸೆಗಳು ಬರುವಂಥದ್ದು, ಈ ಥರದ್ದೆಲ್ಲ ಸದ್ಯದ ಪರಿಸ್ಥಿತಿಗೆ ಆಗಿದೆ. ಅಪವಾದಗಳು, ಇವನು ಮಾಡದಲೇ ಇರುವಂಥ ತಪ್ಪಿಗೆ ಹೋಗಿ ಶಿಕ್ಷೆಯನ್ನು ಅನುಭವಿಸಿರುವಂಥದ್ದು, ಅಥವಾ ಇವನ ಮಾಡದಲೇ ಇರುವಂಥ ತಪ್ಪಿಗೆ ಇವನು ಶಿಕ್ಷೆ ಅನುಭವಿಸಿರುವಂಥದ್ದು ಏನೂ ಆಗ್ಬೋದು. ಈಗ ಯಾರೋ ತಪ್ಪು ಮಾಡಿರ್ತಾರೆ, ಇವನು ಹೋಗಿ ಅದಕ್ಕೆ ಶಿಕ್ಷೆಯನ್ನು ಅನುಭವಿಸಿರೋದು, ಅಥವಾ ಆ ಹಣವನ್ನು ಇವನು ಕಟ್ಟಿರುವಂಥದ್ದು, ಈ ರೀತಿದೆಲ್ಲ ಆಗಿದೆ. ಅಪವಾದಗಳೆಲ್ಲ ಬಂದಿರುವಂಥದ್ದೆಲ್ಲ ಇದೆ. ಇದು ಕುಲದೇವರಿಗೆ ಸಂಬಂಧಿತವಾಗಿರುವಂಥದ್ದು. ಏನೋ ತಗೊಂಡು ಹೋಗಿ ದೇವರು ಬೇಡ ಅನ್ನುವಂಥದ್ದನ್ನ ನೀರಿಗೋ ಏನೋ ಸಮರ್ಪಣೆ ಮಾಡಿ ಹಿರಿಯರೆಲ್ಲ ಆದಂಥದ್ದೆಲ್ಲ ಲಕ್ಷಣಗಳೆಲ್ಲ ಇದೆ. ಅಂದರೆ ಕುಲದೇವತಾ ಕೋಪ ಬಹಳಷ್ಟು ಕಾಣಿಸ್ತಾ ಉಂಟು. ಕುಲದೇವರು ಇಲ್ಲ, ಆ ಥರ ಏನು ಮಾಡಿಲ್ಲ. ಅಲ್ಲ, ಅವನೇನು ಮಾಡಿಲ್ಲ. ಇರುವಂಥ ದೋಷ ಇದರಿಂದ ಮುಂದೇನಾಗ್ತದೆ ಕೇಳಿದರೆ, ಉದ್ಯೋಗದಲ್ಲಿ ತಟಸ್ಥವಾಗಿ ಅಂತ ಹೇಳಿದರೆ ಒಂದು ಉದ್ಯೋಗದಲ್ಲಿ ಪರ್ಮನೆಂಟಾಗಿ ಅವನಿಗೆ ಹೋಗ್ಲಿಕ್ಕೆ ಆಗ್ದಲೇ ಇರುವಂಥದ್ದು, ಓದುವಂಥ ಸಂದರ್ಭಗಳಲ್ಲಿ ಸರಿಯಾಗಿ ವಿದ್ಯೆ ಬಗ್ಗೆ ಯೋಚನೆಗಳು ಬರ್ದಲೇ ಇರುವಂಥದ್ದು, ಈ ರೀತಿ ಚಿಂತನೆಗಳೆಲ್ಲ ಆಗ್ತಾ ಇದೆ. ಈಗ ಆಗ್ತಾ ಇದೆ ಅಂತ ಹೇಳ್ತಿರೋದಲ್ಲ, ಈ ರೀತಿ ಲಕ್ಷಣಗಳು ಈ ಜಾತಕದಲ್ಲಿ ಉಂಟು. ಯಾಕಂದ್ರೆ ನೀವು ಕೇಳಿರುವಂಥದ್ದು ಭವಿಷ್ಯ ಅಂದಾಗ ನಾ ಎಲ್ಲ ವಿಚಾರಗಳನ್ನು ವಿಮರ್ಶೆ ಮಾಡಬೇಕಾಗ್ತದೆ. ಹಾಗಾಗಿ ಆ ಕುಟುಂಬದ ಕುಲದೇವಿ ಅನ್ನುವಂಥದ್ದು ಏನೋ ಸ್ವಲ್ಪ ಜೀರ್ಣ ಆಗಿರುವಂಥ ಲಕ್ಷಣಗಳು, ಪೂಜೆ ಪುನಸ್ಕಾರಾದಿಗಳೆಲ್ಲ ನಿಂತಿರುವಂಥದ್ದು, ಆ ಕೋಪದಿಂದ ಈ ರೀತಿ ಆಗಿದೆ. ಒಮ್ಮೆ ಬನ್ನಿ, ಅದಕ್ಕೆ ಸಂಬಂಧಿತವಾಗಿರುವಂಥ ವಿಷಯಗಳನ್ನು ವಿಮರ್ಶೆ ಮಾಡಿ ನಾವು ನಿಮಗೆ ಪರಿಹಾರವನ್ನು ಕೊಡ್ತೇವೆ. ಇಲ್ಲಿ ಕೂತ್ಕೊಂಡು ಎಲ್ಲವನ್ನ ಪರಿಹಾರ ಮಾಡಿದ್ರೆ ಸಂಜೆ ತನಕ ಬೇಕಾಗ್ತದೆ ಅಲ್ವಾ? ಸದ್ಯಕ್ಕೆ ಕುಲದೇವತಾ ದರ್ಶನ ಮಾಡಿ ಬನ್ನಿ. ಹೋಯ್ತಾ ಇರ್ತೀವಿ. ವರ್ಷಂಪ್ರತಿಯಾಗಿ ಕುಲದೇವತಾ ದರ್ಶನವನ್ನ ತಂದೆ ತಾಯಿ ಮಕ್ಕಳು ಸಕುಟುಂಬರಾಗಿ ಹೋಗಬೇಕು. ಇಲ್ಲಿ ದುಸ್ವಭಾವ ರಾಶಿ ಆಗಿರುವಂಥ ಕಾರಣದಿಂದ ಇದು ಕುಲದೇವತೆ ನೀವು ಮಾಡ್ತಿರುವಂಥದ್ದಕ್ಕೂ ಹಿಂದಿನವ್ರು ಮಾಡ್ತಿದ್ದಂಥದ್ದಕ್ಕೂ ಯಾವುದೇ ರೀತಿ ಇಲ್ಲಿ ಕನೆಕ್ಷನ್ ಇದೆ ಅಂತ ಹೇಳ್ತಾ ಇಲ್ಲ. ಇದು ಈ ಸದ್ಯ ಪರಿಸ್ಥಿತಿಯಲ್ಲಿ ಪ್ರಾರಂಭ, ನಿಮಗಾಗಿ ಏನೋ ಒಂದು ಅನುಕೂಲ ಆದ್ರ ಮೇಲೆ ಇದನ್ನು ನಂಬಿರುವಂಥ ಲಕ್ಷಣ ಇದೆ. ಅದನ್ನು ಫೋನ್ನಲ್ಲಿ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ವಿಷ್ಣುವನ್ನು ಸ್ವಲ್ಪ ಆರಾಧನೆ ಮಾಡಿ, ನಿಮಗೆ ಮುಂದಿನ ದಾರಿಗಳು ಸಿಗ್ತದೆ, ಆಮೇಲೆ ನೋಡುವ ಅದನ್ನು. ಓಕೆ ಮಾ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಇನ್ನು ಗುರುಜಿ, ನಾವು ದೃಷ್ಟಿ ಬಗ್ಗೆ ಮಾತನಾಡ್ತಾ ಇದ್ವಿ. ನೋಡಿ, ದೃಷ್ಟಿ ಅನ್ನೋದು ಕೇವಲ ಮನುಷ್ಯರಿಗಷ್ಟೇ ಅಲ್ಲ. ಸೊ ಯಾವುದೇ ಒಂದು ಅಲಂಕಾರಿಕ ವಸ್ತು ಇರಬಹುದು ಅಥವಾ ಮನೆಗೆ, ವಿಶೇಷವಾಗಿ ಮನೆಗೂ ಕೂಡ ದೃಷ್ಟಿ ತಾಗುತ್ತೆ. ಈಗ ಹೊಸದಾಗಿ ಮನೆ ಕಟ್ಟಿರೋರನ್ನ ನಾವು ನೋಡ್ತೀವಿ, ದೃಷ್ಟಿ ಬೀಳಬಾರ್ದು ಅಂತ ಯಾವುದೋ ಒಂದು ಫೋಟೋನ ತಂದು ಹಾಕಿರ್ತಾರೆ. ಸೊ ಹೀಗಾಗಿ ಮನೆಗೆ ಯಾವ ರೀತಿ ದೃಷ್ಟಿ ಬೀಳತ್ತೆ, ಅದನ್ನು ಯಾವ ರೀತಿ ಪರಿಹಾರವನ್ನ ಮಾಡ್ಕೊಳ್ಬೇಕು, ಅಂದ್ರೆ ಮನುಷ್ಯನ ಕಣ್ಣು ಅಷ್ಟೊಂದು ಮಟ್ಟಿಗೆ ದೃಷ್ಟಿ ಬೀಳದ ತಕ್ಷಣ ಏನೋ ಕೆಟ್ಟದ್ದಾಗುತ್ತೆ ಅಂತ ಹೇಳುವಷ್ಟು ಕೆಟ್ಟದಾಗುತ್ತಾ ಅಂತ. ಈಗ ನಾವು ನೋಡಿ, ಇಲ್ಲಪ್ಪ ಈಗ ನೀವು ನನಗೇನೋ ಹೇಳ್ತಾ ಇದ್ದೀರಿ ಅಂತ ಹೇಳಿದರೆ ನಾನೇನು ಹೇಳ್ತೇನೆ, ಇಂಥವ್ರೊಬ್ಬರು ಹೇಳ್ತಾ ಇದ್ದಿದ್ರು ಅವಾಗ ಅದರಿಂದ ಅವ್ರ ಬಾಯಾರಿಕೆಯಿಂದ ನನಗೊಂದು ಒಳ್ಳೇದಾಯಿತು ಅಂತ ಎಲ್ಲರ ಹತ್ರ ನೀವು ಕೇಳಿರ್ತೀರಿ. ಈಗ ನೀವು ಹೋಗ್ಬೇಕಾ, ಈಗ ನಾನು ಹೋಗುವಂಥ ಸಂದರ್ಭದಲ್ಲಿ ಗುರುಗಳೇ ನಿಮಗೆ ಟ್ರಾಫಿಕ್ ಇಲ್ಲದಲ್ಲೇ ಇರುವಂಥ ಆರಾಮಲ್ಲಿ ಮನೆಗೆ ಹೋಗಿ ಅಂತ ಹೇಳಿದಾಗ ನನಗೆ ಆ ರೀತಿಯಲ್ಲಿ ಆಯಿತು ಅಂತ ಆದಾಗ ನಾನು ನಿಮ್ಮನ್ನು ನೆನೆಸ್ತೇನೆ, ಇವರು ಹೇಳಿದ್ರು, ಆಶಿಸಿದ್ರು, ಅದರಿಂದ ಆಗಿದೆ ಅಂತ ಹೇಳಿ. ಹಾಗೆ ಮನುಷ್ಯನದೇನು ಅಂತ ಕೇಳಿದರೆ, ಬೇರೆ ಯಾವ ವಸ್ತುವನ್ನು ನಾವು ಒಂದೇ ಬಾರಿ ಗಣನೆಗೆ ತಗೊಳ್ಳಿಕ್ಕೆ ಬರಲ್ಲ. ದೃಷ್ಟಿ ಅನ್ನುವಂಥದ್ದೇನು ಅಂತ ಕೇಳಿದರೆ, ನಮಗೆ ಯಾವುದನ್ನ ವಿಚಾರಕ್ಕಾದರೂ ಸಮೇತ ಗಣನೆಗೆ ಬರಲಿಕ್ಕೆ ಅದೇ ಕಾರಣ.
ಅದೇ ದೃಷ್ಟ, ಅದೇ ಸತ್ಯ ಅಂತ ಹೇಳಿ. ಹಾಗಾಗಿ ಸತ್ಯವಾಗಿ ಕಂಡಂಥದ್ದು ಮನೆಗಳಿಗೆ ನೀವು ಹೇಳಿದ ಹಾಗೆ ಮೇಲೆ ದೃಷ್ಟಿಗೊಂಬೆಗಳನ್ನು ಹಾಕ್ತಾರೆ. ಯಾಕೆ ಅಂತ ಕೇಳಿದರೆ, ಆ ಒಂದು ವಿಕಾರವಾಗಿರ್ತಕ್ಕಂಥ ವಸ್ತುಗಳನ್ನು ಅಥವಾ ಈಗಿನ ಕಾಲದಲ್ಲಿ ಕೆಲವೊಂದು ಮನುಷ್ಯರ ಫೋಟೋಗಳನ್ನೆಲ್ಲ ಹಾಕುವಂಥದ್ದೆಲ್ಲ ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿದ್ದೇವೆ. ಅದರ ಉದ್ದೇಶ ಏನು ಅಂತ ಕೇಳಿದರೆ, ಒಂದು ಚಂದವಾಗಿರುವಂಥ ವಸ್ತುವಿನ ಮುಂದೆ ಒಂದು ವಿಕಾರವಾಗಿರ್ತಕ್ಕಂಥ ವಸ್ತುಗಳನ್ನು ಇಟ್ಟರೆ ಆ ಚಂದವನ್ನು ಯಾರೂ ನೋಡೋದಿಲ್ಲ. ವಿಕಾರವಾಗಿರೋದು ಫಸ್ಟ್ ಕಣ್ಣಿಗೆ ಕಾಣಿಸ್ತದೆ ಅನ್ನುವಂಥ ದೃಷ್ಟಿಯಿಂದ ನೇರವಾಗಿ ಮನುಷ್ಯನ ದೃಷ್ಟಿಗಳು ಅಲ್ಲಿ ಹೋಗಬಾರ್ದು. ಇನ್ನು ದೇವಸ್ಥಾನಗಳಲ್ಲೂ ಅಷ್ಟೇ, ದೃಷ್ಟಿಗೆ ನಿಮಗೆ ಎಷ್ಟು ಶಕ್ತಿ ಇದೆ ಅಂತ ಗೊತ್ತಾಗಬೇಕಂತಾದರೆ ಈ ಹಿಂದಿನ ಕಾಲಗಳಲ್ಲಿ ಅಥವಾ ಈಗಿನ ಕಾಲಘಟ್ಟದಲ್ಲಿ ಇಲ್ಲೆಲ್ಲ ನಡೀತಾ ಇದೆಯಲ್ಲ ಗೊತ್ತಿಲ್ಲ, ದೇವತಾ ಪ್ರತಿಷ್ಠೆಗಳಾದ್ರ ಮೇಲೆ ಮೊದಲ ದೃಷ್ಟಿ ಅನ್ನುವಂಥದ್ದು ಕನ್ನಡಿ ಮೇಲೆ ಬೀಳ್ತಾ ಇತ್ತು. ಕನ್ನಡಿ ಮೇಲೆ ಬಿದ್ದು ನಂತರದಲ್ಲಿ ಮಂಗಳಕರವಾಗಿರ್ತಕ್ಕಂಥ ವಸ್ತುಗಳ ಮೇಲೆ ಬಿದ್ದು ಆಮೇಲೆ ಕನ್ನಡಿಯಲ್ಲಿ ಭಗವಂತನನ್ನು ನೋಡ್ತಾ ಇದ್ವಿ ಅಂತ. ಯಾಕೆ ಅಂತ ಕೇಳಿದರೆ, ಆ ಭಗವಂತನ ಈ ಪ್ರತಿಷ್ಠಾದಿಗಳನ್ನು ಮಾಡಿ ಅವರಿಗೆ ನೇತ್ರೋನ್ಮಿಲನಗಳನ್ನು ಮಾಡಿ ಅವರಲ್ಲಿ ಪೂರ್ಣವಾಗಿರ್ತಕ್ಕಂಥ ಜೀವವನ್ನು ಶಕ್ತಿಯನ್ನು ತುಂಬಿ ಪ್ರಸಾದ ವಿನಿಯೋಗಾದಿಗಳನ್ನು ಮಾಡಿ ಮೊದಲ ಬಾರಿ ತೆಗೆದಾಗ ಆ ದೇವರ ದೃಷ್ಟಿ ಅನ್ನುವಂಥದ್ದು ಅಷ್ಟು ತೀಕ್ಷ್ಣವಾಗಿರ್ತದೆ ಅಂತ ಹೇಳಿ. ಅದಕ್ಕೆ ಕನ್ನಡಿಯಲ್ಲಿ ದೇವರ ಮುಖವನ್ನು ನೋಡಿ ಆಮೇಲೆ ದೇವರ ಮುಖ ನೋಡೋದು ಯಾಕೆ ಅಂತ ಕೇಳಿದರೆ, ದೇವರ ಮುಖ ಆ ಪ್ರಕಾಶತೆಯನ್ನು ನಮ್ಮ ಕೈಲಿ ತಡ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ ಅನ್ನುವಂಥ ದೃಷ್ಟಿಯಿಂದ. ಅದೇ ರೀತಿಯಾಗಿ ಮನುಷ್ಯನಿಗೂ ಅಷ್ಟೇ. ಈ ಹಿಂದೆ ಕೆಲವರೆಲ್ಲ ನೀವು ಈ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿರ್ಬೋದು, ದೇವರ ಎದುರುಗಡೆ ಹಿಂಗೆ ಎಂತ ಕನ್ನಡಿ ಇಡೋದು, ಆ ಕನ್ನಡಿ ಒಡೆದೋಗ್ತದೆ ಅಂತ. ಆ ರೀತಿ ಯಾವುದು ದೃಷ್ಟವಾಗಿರ್ತಕ್ಕಂಥ ವಿಷಯಗಳು ಆಗುವುದಿಲ್ಲ. ಅದನ್ನೆಲ್ಲರೂ ಕೆಲವರನ್ನ ವೈಭವೀಕರಿಸಲಿಕ್ಕೋಸ್ಕರವಾಗಿ ಆ ರೀತಿಯಾಗೆಲ್ಲ ಮಾಡ್ತಾರೆ ಬಿಟ್ರೆ ಶಾಸ್ತ್ರದಲ್ಲಿರುವಂಥದ್ದು ಇಷ್ಟೇ. ಹಾಗಾಗಿ ಆ ದೃಷ್ಟಿದೋಷಗಳನ್ನು ದೇವತೆಗಳಿಗೆ ಬೇರೆ ಬೇರೆಯಾಗಿ ಹೇಳಿದ್ದಾರೆ, ಮನೆಗಳಿಗೂ ಬೇರೆ ಬೇರೆಯಾಗಿ ಹೇಳಿದ್ದಾರೆ. ಓಕೆ ಗುರುಜಿ, ಮನೆಗಾಗಿರೋ ದೃಷ್ಟಿ ದೋಷವನ್ನು ಯಾವ ರೀತಿ ಪರಿಹಾರ ಮಾಡ್ಕೊಳ್ಬೇಕು ಅನ್ನೋದ್ರ ಕುರಿತು ಮಾತಾಡೋಣ. ಅದಕ್ಕೂ ಮುಂಚೆ ಒಬ್ರು ಕಾಲರ್ ಇದ್ದಾರೆ. ಹಲೋ. ಹಲೋ, ನಮಸ್ತೆ ಸರ್, ನಿಮ್ಮ ಹೆಸರು? ತಿಪ್ಪೇಶ್ ಅಂತಂದು ಕಾಪೂರಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಾಯ್ತು. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. 10/10/72 ಮಂಗಳವಾರ ರಾತ್ರಿ 10 ಗಂಟೆ. ಓಕೆ, ಮಾತಾಡಿ, ಗುರುಜಿ ಇದ್ದಾರೆ. 10/10/72 ಮಂಗಳವಾರ ರಾತ್ರಿ 10 ಗಂಟೆ, ವಿಶಾಖ ನಕ್ಷತ್ರ. ಹೇಳಿ ಗುರುಜಿ, ನಮ್ಮ ಬಗ್ಗೆ ಕೇಳಬೇಕಾಗಿತ್ತು. ಏನು ವಿಷಯ ಕೇಳಬೇಕಿತ್ತು? ನಮ್ದು ಹೇಗಿದೆ ನಮ್ದು ಮುಂದಿನ ಭವಿಷ್ಯ? ಏನು ಕೆಲಸ ಮಾಡ್ತಾ ಇದ್ದೀರಿ? ಅಗ್ರಿಕಲ್ಚರ್. ಲಗ್ನದಲ್ಲೇ ಈಗ ನೋಡಿ, ಕೃಷಿಯನ್ನು ಅವಲಂಬಿಸಿ ಮಾಡ್ತಿರುವಂಥ ಕೆಲಸಗಳು ನವಮಸ್ಥಾನ ಅಂತ ಹೇಳಿದರೆ, ಈ ಉದ್ಯೋಗ ಸ್ಥಾನವನ್ನು ನೋಡುವಾಗ ಕೃಷಿಯನ್ನು ಮಾಡುವಂಥ ಲಕ್ಷಣಗಳಿದೆ. ಅದನ್ನು ನೀವು ಹೇಳಿದ್ದೀರಿ ಅಲ್ವಾ? ಸ್ವಲ್ಪ ಏನಂತ ಕೇಳಿದರೆ, ವಿಶೇಷವಾಗಿ ನೂತನವಾಗಿ ಏನಾದರೂ ಕಾರ್ಯಗಳನ್ನು ಮಾಡುವಂಥದ್ದು ಅಥವಾ ನೂತನವಾಗಿ ಬೆಳೆ ಹಾಕಲಿಕ್ಕೆ ಯೋಚನೆ ಮಾಡುವಂಥದ್ದು ಅಥವಾ ಹಾಕಿದಂತಹ ಬೆಳೆಗಳಲ್ಲಿ ಸ್ವಲ್ಪ ಸೋಂಕು ಅನ್ನುವಂಥದ್ದು ಬಂದು ಸಮಸ್ಯೆಗಳಾಗ್ತಾ ಇದೆ. ಇದು ಜಾತಕ ಸಂಸೂಚಿತವಾಗಿರ್ತಕ್ಕಂಥ ದೋಷಗಳಲ್ಲ, ಇದು ಭೂ ಸಂಬಂಧಿತವಾಗಿರ್ತಕ್ಕಂತಹ ವ್ಯಾಜ್ಯಗಳು. ವಸ್ತುವಿನ ಸ್ಥಿತಿ ಅನ್ನುವಂಥದ್ದು ಆ ಜಾಗದಲ್ಲಿ ಕೆಲವೊಂದು ದೇವತಾ ಶಾಪಕೋಪಗಳಿರುವಂಥ ಕಾರಣದಿಂದ ಅಲ್ಲಿ ನೀವು ಬೆಳೆಯುವಂಥ ಕೆಲಸಗಳಿಗೆ ಅಥವಾ ನೀವು ಒಂದು ಉದ್ಯೋಗದಿಂದ ಏನಾದರೂ ನಾನು ಉನ್ನತಿಯನ್ನು ಕಾಣಬೇಕು ಅನ್ನುವಂಥ ಮನಸ್ಥಿತಿ ಇಟ್ಕೊಂಡು ಅದ್ರ ಮುಂದೆ ಹೋದಾಗ ಅದಕ್ಕೆ ಹಲವಾರು ರೀತಿಯಾಗಿರ್ತಕ್ಕಂಥ ತಡೆಗಳು ಬರ್ತಾ ಇದೆ. ಹಾಗಾಗಿ ಅದನ್ನು ನೀವು ಕುಟುಂಬ ಪುರೋಹಿತರ ಕುಲಪುರೋಹಿತರಲ್ಲಿ ಅಥವಾ ಅದಕ್ಕೆ ಸರಿಯಾಗಿರುವಂಥ ಮಾರ್ಗವನ್ನು ಕಂಡುಕೊಂಡು ಸರಿ ಮಾಡೋದು ಉತ್ತಮ. ಸದ್ಯದ ಪರಿಸ್ಥಿತಿಗೆ ರುದ್ರನನ್ನು ಆರಾಧನೆ ಮಾಡಿ, ಶಿವನನ್ನು ಆರಾಧನೆ ಮಾಡಿ, ಶಿವನಿಗೆ ರುದ್ರಾಭಿಷೇಕಾದಿಗಳನ್ನು ಮಾಡಿ ಪ್ರಣೀತ ಪ್ರಸಾದವನ್ನು ನಿಮ್ಮ ಜಾಗಕ್ಕೆ ಅಥವಾ ನೀವು ಅದನ್ನು ಪ್ರಾಶನ ಮಾಡೋದ್ರಿಂದ ದೇಹದಲ್ಲಿರುವಂಥ ಆರೋಗ್ಯವೂ ಸರಿಯಾಗ್ತದೆ. ಕೆಲವೊಂದು ಈ ಉಷ್ಣ ಆಗುವಂಥದ್ದು ಮತ್ತು ಅಲರ್ಜಿ ಆಗುವಂಥದ್ದೆಲ್ಲ ಇದೆ, ಅದು ಸರಿಯಾಗ್ತದೆ. ನೀವು ಮಾಡುವಂತಹ ಒಂದು ಜಾಗದಲ್ಲಿ ಈ ಫಲವತ್ತತೆ ಅನ್ನುವಂಥದ್ದು ಬರಲಿಕ್ಕೆ ಅನುಕೂಲತೆ ಆಗ್ತದೆ, ಲಾಭಾಂಶ ಅನ್ನುವಂಥದ್ದು ಬರ್ತದೆ. ಒಳ್ಳೆಯದಾಗಲಿ. ಓಕೆ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಇನ್ನು ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ. ಹಲೋ, ನಮಸ್ತೆ ಅಮ್ಮ, ನಿಮ್ಮ ಹೆಸರು? ಮಂಚಮ್ಮ ಅಂತ. ಎಲ್ಲಿಂದ ಕರೆ ಮಾಡಿದ್ದೀರಾ? ಕನಕಪುರ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ. ಅವ್ರ ಡೇಟ್ ಆಫ್ ಬರ್ತ್ ಹೇಳಿ. 10/7/1997 ಗುರುವಾರ 8:30. 92? 97. ಸಮಯ 8:30 ಬೆಳಿಗ್ಗೆ. 8:30 ಬೆಳಗ್ಗೆ. ಎಂತ ಕೇಳಬೇಕಿತ್ತಮ್ಮ? ಮದುವೆ ಬಗ್ಗೆ ಕೇಳಬೇಕಿತ್ತು ಸ್ವಾಮಿ. ಮದುವೆ ಬಗ್ಗೆ ಇನ್ನೊಂದ್ಸಲಿ ಹೇಳಿ ಬಿಡಿ. 10/7/1997 ಗುರುವಾರ. 10/7? ಹಾಂ 1997 ಅಲ್ವಾ? 8:30 ಬೆಳಗ್ಗೆ.
ಎಂತ ಕೇಳಬೇಕಿದ್ದೀತ? ಮದುವೆ ವಿಚಾರ. ಹೌದು. ಇವನಿಗೀಗ ಸನ್ಯಾಸಿಗಿರುವಂಥ ಎಲ್ಲ ಲಕ್ಷಣಗಳು, ಅಂದರೆ ಸನ್ಯಾಸಿಯರಿಗೆ ಹೋಗ್ಬಿಟ್ಟು ನಾವು ಮದುವೆ ವಿಷಯವನ್ನು ಪ್ರಸ್ತಾಪ ಮಾಡಿದರೆ ಅವರು ಮದುವೆ ವಿಚಾರಗಳ ಬಗ್ಗೆ ಆಸಕ್ತಿಯನ್ನು ತೋರಿಸ್ತಾರೆ ಯಾರಾದರೂ? ಮಾಡ್ಬೇಕಂತ ಇದ್ದೀವಿ, ಎಲ್ಲ ಎಡ್ ಸೆಟ್ ಆಗ್ತಾ ಇಲ್ಲ. ಅಲ್ಲ, ಅದೇ ಈಗ ಇವನ ಹತ್ರ ಕೇಳಿದ್ರು ಮದುವೆ ವಿಚಾರಗಳಲ್ಲಿ ಮುಂದೆ ಹಾಕುವಂಥದ್ದು, ಮದುವೆಯ ವಿಚಾರಗಳಲ್ಲಿ ಹೆಚ್ಚು ಆಸಕ್ತಿ ಇಲ್ದಲೇ ಇರುವಂಥದ್ದು, ಅಥವಾ ಮದುವೆಗೆ ಪ್ರತಿಬಂಧಕಗಳು ಅಂತ ಹೇಳಿದರೆ ಈ ನಿಶ್ಚಿತಾರ್ಥಾದಿಗಳಾಗಿ ನಂತರದಲ್ಲಿ ಏನಾದರೂ ತಡೆ ಆಗುವಂಥದ್ದು, ಅಥವಾ ಒಪ್ಪಿಕೊಂಡು ಬೇಡ ನನಗೇನೋ ಒಂದು ಅಂದರೆ ಈ ಮನಸ್ಸನ್ನುವಂಥದ್ದೇನಾಗ್ತದೆ ಬದಲಾವಣೆ ಆಗ್ತಿರುವಂಥ ಜಾತಕ ಇದು. ನಿಮ್ಮ ಕುಲದ ನೀವು ಯಾವ ಜನ? ಎಸ್ಸಿ. ನಿಮ್ಮದು ಗುರುಪೀಠ ಉಂಟಾ? ಇಲ್ಲ ಇಲ್ಲ. ನೀವು ಒಮ್ಮೆ ಗುರುಪೀಠ ನಿಮ್ಮ ಹಿರಿಯರಿಗೆ ಕೇಳಿ ಗುರುಪೀಠಾದಿಗಳನ್ನು ವಿಮರ್ಶೆ ಮಾಡುವಂಥದ್ದು ಉತ್ತಮ. ಯಾಕಂದರೆ ಇಲ್ಲಿ ನಮಗೆ ಈ ವೈಮನಸ್ಯ ಅಥವಾ ಈ ಬೇಡದ ವಿಷಯಗಳು, ವೈರಾಗ್ಯ ವಿಚಾರಗಳು ಇವನಿಗೆ ಬರ್ತಾ ಹೋಗ್ತದೆ. ಯಾವುದರಲ್ಲಿ? ಸಪ್ತಮ ದೋಷ, ಮದುವೆ ವಿಚಾರಗಳಲ್ಲಿ ಆಸಕ್ತಿ ಬರ್ದಲೇ ಇರುವಂಥದ್ದು, ಅಥವಾ ಮದುವೆ ಆದ ನಂತರದಲ್ಲಿ ಆ ಸಾಂಸಾರಿಕ ದಾಂಪತ್ಯ ಜೀವನಗಳಲ್ಲಿ ಆಸಕ್ತಿ ಇಲ್ದಲೇ ಇರುವಂಥದ್ದೆಲ್ಲ ಆಗಲಿಕ್ಕೆ ಲಕ್ಷಣಗಳಿದೆ. ಆದರೆ ಅದು ಶಾಶ್ವತ ಅಂತಲ್ಲ, ಅದು ಹಾಗೆ ಆಗ್ತದೆ ಅಂತಲ್ಲ. ಸ್ವಲ್ಪ ನಿಮ್ಮ ಕುಲದ ಗುರುಗಳನ್ನು ಯಾರು ಏನು ಅನ್ನುವಂಥದ್ದು ನಿಮ್ಮ ಕುಲಪುರೋಹಿತರಲ್ಲಿ ಕೇಳಿ ಅವರನ್ನು ಸ್ವಲ್ಪ ಆರಾಧನೆ ಮಾಡಿ ನಂತರದಲ್ಲಿ ಮದುವೆ ಮಾಡುವುದು ಉತ್ತಮ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಈ ಸೆಪ್ಟೆಂಬರ್ ನಂತರದಲ್ಲಿ ಅಂದ್ಕೊಂಡಿರುವಂಥದ್ದು ಮತ್ತು ಈ ಸಂಬಂಧದಲ್ಲೇ ಮದುವೆಯ ಯೋಗಗಳು ಬರುವಂಥ ಲಕ್ಷಣಗಳು ಗೋಚರದಲ್ಲಿದೆ. ಸ್ವಲ್ಪ ದೇವತಾನುಗ್ರಹ ಬೇಕು, ಹಿಡಿದಿಟ್ಕೊಂಡಿದೆ. ಇಷ್ಟೊತ್ತಿಗಾಗಲೇ ಮದುವೆ ವಿಚಾರದಲ್ಲಿ ಮುಂದುವರಿಬೇಕಿದ್ದಿತ್ತು, ಆಗಿದೆಯೋ ಇಲ್ಲೋ ಗೊತ್ತಿಲ್ಲ. ಯಾವುದಾದ್ರೂ ನೋಡಿದ್ರಾ? ನೋಡಿದ್ದೀವಿ ಸ್ವಾಮಿ, ಇನ್ನೂ ಹೋಗಿಲ್ಲ ನಾನು ಕೇಳೋಕ್ಕೆ. ಅದೇ ಈ ಪ್ರತಿಬಂಧಕ ಅಂತ ಹೇಳಿದರೆ ಹೋಗುವಂಥ ಕೆಲಸಕ್ಕೆ ನಿಮಗೆ ತಡೆ ಮಾಡುವಂಥದ್ದು ಪ್ರತಿಬಂಧಕ ದೋಷಗಳು ಅನ್ನುವಂಥದ್ದೇ. ಈ ಮದುವೆ ವಿಚಾರಕ್ಕಾಗಿ ಅದು ಸುಮಾರಷ್ಟಿದೆ. ಸ್ವಲ್ಪ ಅದನ್ನು ವಿಮರ್ಶೆ ಮಾಡಿಕೊಳ್ಳಿ, ಒಮ್ಮೆ ಬನ್ನಿ, ಅದ್ರ ಬಗ್ಗಾಗಿ ಪೂರ್ಣ ವಿಚಾರಗಳನ್ನು ನಾನು ಹೇಳಿ ನಿಮಗೆ ಬರ್ಕೊಡ್ತೇನೆ. ಯಾಕಂದರೆ ಎಲ್ಲವನ್ನು ಹೇಳ್ತಾ ಕೂತ್ಕೊಂಡ್ರೆ ಒಂದಿನಕ್ಕೊಬ್ಬರನ್ನೇ ನಾವು ಮಾತಾಡಿಸ್ಲಿಕ್ಕೆ ಆಗ್ತದೆ. ಓಕೆ, ಥ್ಯಾಂಕ್ ಯು ಮಾ ಕರೆ ಮಾಡಿದ್ದಕ್ಕಾಗಿ. ಇನ್ನು ಮತ್ತೊಬ್ಬರು ಗಿರಿಜಾ ಅಂತ ಕಾಲರ್ ಇದ್ದಾರೆ. ಹಲೋ ಹಲೋ. ಓಕೆ, ಕರೆ ಕಟ್ಟಾಗಿದೆ ಅನ್ಸುತ್ತೆ ಗುರುಜಿ. ಇನ್ನು ಮನೆಗೆ ದೃಷ್ಟಿ ದೋಷ ತಗುಲಿದ್ರೆ ಸೊ ಅದಕ್ಕಿರುವಂತಹ ಪರಿಹಾರಗಳು ಏನು ಗುರುಜಿ? ಮನೆಗೆ ದೃಷ್ಟಿದೋಷಾದಿಗಳನ್ನು ತಗಲಿಕ್ಕೆ ಕಾರಣ ಏನು ಅಂತ ಕೇಳಿದರೆ, ಒಂದು ಜಾಗದಲ್ಲಿ ಒಬ್ಬ ಮನುಷ್ಯ ದೇವತಾ ಕೆಲಸಗಳನ್ನು ಮಾಡಿದಾಗ ಮಾತ್ರ ಅದರ ಶಕ್ತಿಗಳು ಅನ್ನುವಂಥದ್ದು ಅಲ್ಲಿ ಪಸರಿಸ್ತಾ ಇರ್ತದೆ. ಯಾವಾಗ ಆ ಶಕ್ತಿಗಳು ಕಮ್ಮಿ ಆಗ್ತಾ ಹೋಗ್ತದೆ, ಈ ರೀತಿ ದೋಷಾದಿಗಳು ಅನ್ನುವಂಥದ್ದು ಹೆಚ್ಚಾಗ್ತಾ ಹೋಗ್ತದೆ. ಅದರಲ್ಲಿ ಒಂದು ಕಾರಣ ದೃಷ್ಟಿದೋಷ, ಅದರಿಂದ ಉಂಟಾಗ್ತದೆ ಅಂತ ಹೇಳಿ. ಹಾಗಾಗಿ ಮನೆಯಲ್ಲಿ ನಾವು ಹೇಳೋದೇನು ಅಂತ ಕೇಳಿದರೆ, ನಿಮ್ಮ ಕುಲದೇವತಾರಾಧನೆ ಪ್ರತಿನಿತ್ಯ ಬಿಡೋದು ಬೇಡ. ಪ್ರತಿನಿತ್ಯ ಯಾವುದಾದ್ರೂ ಒಂದು ದೇವಸ್ಥಾನಗಳಿಗೆ ಹೋಗಿ ಆ ದೇವರ ಪ್ರಸಾದಾದಿಗಳನ್ನು ಗ್ರಹಣ ಮಾಡುವಂಥದ್ದು, ಅದನ್ನು ದೇಹದೊಟ್ಟಿಗೆ ಇಟ್ಟುಕೊಳ್ಳುವಂಥದ್ದು. ಆಗೇನಾಗ್ತದೆ, ಒಂದು ದೊಡ್ಡ ಸೂರ್ಯನ ಎದುರುಗಡೆ ಒಂದು ಸಣ್ಣದೊಂದು ಬಲ್ಪ್ ಹಾಕಿದಾಗ ಏನೂ ಸಮಸ್ಯೆ ಆಗೋದಿಲ್ಲ. ಹಾಗೆ ನಮ್ಮಲ್ಲೇ ದೇವತಾ ಸ್ವರೂಪಗಳು ಅಥವಾ ಆ ಒಂದು ದೇವತಾ ಚಿಂತನೆಗಳು, ಈಗ ಬೆಳಗ್ಗೆ ಎದ್ದು ಸೂರ್ಯನನ್ನು ನೋಡಿ ನಮಸ್ಕಾರ ಮಾಡಿ ಅಂತೇವೆ. ಯಾಕೆ ಅಂತ ಕೇಳಿದರೆ, ಹೇಗೆ ಬೆಳಗ್ಗೆ ಎದ್ದು ಕೂಡಲೇ ನಾವು ಕೆಲವೆಲ್ಲ ಕ್ರೀಮ್ಗಳನ್ನೆಲ್ಲ ಹಚ್ಚುತ್ತೇವೋ ಹಾಗೆ ನ್ಯಾಚುರಲ್ ಆಗಿ ಸೂರ್ಯದೇವರು ಬೆಳಗ್ಗೆ ಅಶ್ವಿನಿ ದೇವತೆಗಳು ಓಡಾಡ್ತಿರುವಂಥ ಸಂದರ್ಭ, ಆ ಅಶ್ವಿನಿ ದೇವತೆಗಳು ಓಡಾಡುವಂಥ ಸಂದರ್ಭ ಏನು ಅಂತ ಕೇಳಿದ್ರೆ, ಅಶ್ವಿನಿ ದೇವತೆಗಳೊಟ್ಟಿಗೆ ಧನ್ವಂತರಿ ಎಲ್ಲರೂ ಇರ್ತಾರಂತೆ. ಆ ಸಂದರ್ಭದಲ್ಲಿ ನಾವು ಆ ಸೂರ್ಯನ ಎಳೆ ಕಿರಣಗಳನ್ನು ತೆಗೆದುಕೊಳ್ಳೋದ್ರಿಂದ ನಾವು ಯಾವುದು ನೋಡ್ದಲೇ ಇರುವಂಥ ರಿಸಲ್ಟನ್ನು ನಾವು ಪಡಿಬೋದು ಅಂತ ಹೇಳಿ. ಅಷ್ಟೆಲ್ಲ ಇರುವಾಗ ನಾವು ಅದನ್ನೆಲ್ಲ ಮಾಡ್ಕೊಂಡು ಬರಬೇಕು. ಇಲ್ಲ ಅಂತ ಹೇಳಿದರೆ ಏನಾಗುತ್ತೆ, ನಮ್ಮಲ್ಲಿ ಪ್ರೇತ ಕಳೆಗಳು ಬರ್ತಾ ಹೋಗ್ತದೆ, ನಮ್ಮ ಮುಖದಲ್ಲಿ ಚೈತನ್ಯ ಅನ್ನುವಂಥದ್ದು ಇರುವುದಿಲ್ಲ. ಹಾಗಾಗಿ ಆ ನೈಮಿತ್ತಿಕವಾಗಿರ್ತಕ್ಕಂಥ ಕರ್ಮಗಳು ಏನೇನು ಉಂಟೋ ಅವುಗಳನ್ನೆಲ್ಲ ಮಾಡ್ತಾ ಬರಬೇಕು. ಒಂದನ್ನು ಬಿಟ್ಟಾಗ ಏನಾಗ್ತದೆ ಕೇಳಿದರೆ, ಆ ದೃಷ್ಟಿದೋಷದಿಂದನೂ ತೊಂದರೆ ಆಗ್ಬೋದು, ಅಥವಾ ಎದುರುಗಡೆ ಹೋಗ್ತಿದ್ದವ್ರು ಬೈದ್ಬೋದು, ಎಂತ ಮರ ನೀ ಹೀಗಿದ್ದೆ, ನನ್ನ ಎದುರುಗಡೆ ಬರಬೇಡ, ನಾ ಯಾವುದೋ ಒಳ್ಳೆ ಕೆಲಸಕ್ಕೆ ಹೋಗಿದ್ದೆ ಅಂತೇಳಿ. ಯಾಕೆ ಅಂದರೆ ಅವೆಲ್ಲವೂ ಶಕುನ ಮತ್ತೆ ನೋಡಿದಾಗ ದೃಷ್ಟವಾದ ಅದೃಷ್ಟ ಅಂತ ಹೇಳಿ. ದೃಷ್ಟ ಮಾಡುವಂಥದ್ದು ಚೆನ್ನಾಗಿರಬೇಕು, ಅದೃಷ್ಟ ಮಾಡುವಂಥದ್ದು ಚೆನ್ನಾಗಿರಬಾರ್ದು ಅಂತ ಹೇಳಿದರೆ ಅದು ಈ ವಿಷಯಗಳಲ್ಲಿ ಪ್ರಸ್ತಾಪ ಮಾಡುವಂಥ ಕಾಲ. ಓಕೆ ಗುರುಜಿ, ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ ಮಾ, ಸ್ವಲ್ಪ ಜೋರಾಗಿ ಮಾತಾಡಿ. ಯಾರ ಬಗ್ಗೆ ಕೇಳಬೇಕಿತ್ತು? ಕೇಳಿಸ್ತಿಲ್ಲ ನಿಮ್ಮ ಧ್ವನಿ. ನೀವು ಟಿವಿ ನೋಡೋದನ್ನು ಬಿಟ್ಟು ಕಿವಿಯಲ್ಲಿ ಕೇಳಿಸ್ಕೊಳ್ಳಿ. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. 1/1/1998. 1/1/1998.
91 ಅಲ್ವಾ? 8. 98. ಏನು ವಿಷಯಕ್ಕೆ ಟೈಮು? ಟೈಮ್ ಗೊತ್ತಿಲ್ಲ. ಸರಿ, ಏನು ವಿಷಯ ಕೇಳಬೇಕಿದ್ದಿತ್ತು? ಮದುವೆ ವಿಷಯ ಕೇಳ್ಬೇಕು. ಆ ಮದುವೆ ವಿಷಯ ಕೇಳ್ಬೇಕು. ಎಂಥ ಹೆಸರು ನಿಮ್ಮದು? ಚಂದ್ರಕಲಾ. ಪಂಚಗ್ರಹ ಯೋಗಗಳು. ಈಗ ಮದುವೆಗೆ ಪ್ರಯತ್ನ ಮಾಡ್ತಾ ಇದ್ದೀರಾ? ಆ ಮಾಡ್ತಾ ಇದ್ದೀವಿ. ಈಗ 2009ಕ್ಕೆ ಒಂದು ಸಮಸ್ಯೆ ಆಯ್ತು ಗೊತ್ತಾ ನಿಮಗೆ? ಗೊತ್ತಿಲ್ಲ. ಆರೋಗ್ಯದಲ್ಲಿ ಒಂದು ಸಮಸ್ಯೆ ಆಯಿತು. ಇನ್ನು 2000 ಅದೇ ರೀತಿಯಾಗಿ 2011ರಲ್ಲಿ ಕೆಲವೊಂದು ಬಾಧೆಗಳನ್ನುವಂಥದ್ದು ಬಂತು. ಆ ಬಾಧೆಗಳಿಗೆ ಏನಾದರೂ ಪರಿಹಾರಾದಿಗಳನ್ನು ಮಾಡ್ಕೊಂಡಿದ್ರಾ? ಇಲ್ಲ ರೀ. ಇಲ್ಲಿ ಏನಾಗಿದೆ, ಒಂದು ವಿಲಾಸಿ ಆಗಿರ್ತಕ್ಕಂಥದ್ದು ಅಂತ ಹೇಳಿದರೆ ಶಾಪಗ್ರಸ್ತವಾಗಿರ್ತಕ್ಕಂಥ ವಿಷಯಗಳು ಅಂತ ಹೇಳಿದರೆ, ನಿಮ್ಮನ್ನು ಯಾರಾದರೂ ಈ ಮದುವೆ ವಿಚಾರಗಳಿಗೆ ಮುಂದುವರೆದಾಗ ಅದಕ್ಕೆ ಏನು ಆ ವಿಷಯಗಳ ಆ ಕಡೆಯಿಂದ ರಿಪ್ಲೈ ಅನ್ನುವಂಥದ್ದು ಬರ್ದಲೇ ಇರುವಂಥದ್ದು. ತದನಂತರದಲ್ಲಿ ನಿಮಗೆ ಮದುವೆ ವಿಚಾರಗಳಲ್ಲಿ ತುಂಬ ಮನಸ್ತಾಪಗಳು ಅಥವಾ ಮೋಸದ ವಿಚಾರಗಳಾಗುವಂಥ ಹೆದರಿಕೆ ಅಥವಾ ಆದಂಥ ಲಕ್ಷಣಗಳು, ಅದರಿಂದ ನೀವು ಹೆದರಿದಂಥ ಲಕ್ಷಣಗಳಿಂದನೂ ಸ್ವಲ್ಪ ಮದುವೆ ವಿಚಾರಕ್ಕೆ ತಡ ಮಾಡ್ತಾ ಇದ್ದೀರಿ ಅಥವಾ ಆ ವಿಚಾರಗಳಲ್ಲಿ ಮುಂದುವರಿಲಿಕ್ಕೆ ಸಾಧ್ಯತೆ ಇಲ್ಲದಲೇ ಇರುವಂಥ ಲಕ್ಷಣಗಳಿದೆ. ಸದ್ಯದ ಪರಿಸ್ಥಿತಿಗೆ ಮದುವೆ ವಿಚಾರಗಳನ್ನು ಕೈಬಿಟ್ಟು ಸರ್ಪ ಸಂಬಂಧಿತವಾಗಿರ್ತಕ್ಕಂಥ ಸೇವೆಗಳನ್ನು ಪ್ರತಿನಿತ್ಯ ಸರ್ಪನಿಗೆ ಸೂರ್ಯೋದಯಕ್ಕೆ ಸರ್ಪ ಪ್ರೀತ್ಯರ್ಥವಾಗಿರ್ತಕ್ಕಂಥ ಸೇವೆಗಳನ್ನು ಮಾಡಿ ನಂತರದಲ್ಲಿ ಮದುವೆಗೆ ಪ್ರಯತ್ನ ಮಾಡುವಂಥದ್ದು ಉತ್ತಮ. ಜಾತಕದಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ದೋಷಗಳಿದೆ, ಇದರಿಂದ ಮೋಸ ಆಗುವಂಥ ಲಕ್ಷಣಗಳು ಉಂಟು. ಹಾಗಾಗಿ ಅದನ್ನು ಒಂದು ಸ್ವಲ್ಪ ವಿಮರ್ಶೆ ಮಾಡಿಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಮದುವೆ ವಿಚಾರದಲ್ಲಿ ತುಂಬ ಹುಷಾರಾಗಿರ್ಬೇಕು. ಯಾಕೆ ಅಂತ ಕೇಳಿದರೆ, ಮದುವೆ ಆಗಿ ಅಥವಾ ಮದುವೆ ವಿಚಾರಗಳಲ್ಲೇ ಮಾನಸಿಕವಾಗಿ ಕುಗ್ಗುವಂಥ ಕೆಲಸಗಳು ಅಥವಾ ಮಾನಸಿಕವಾಗಿ ಮೋಸ ಆಗುವಂಥದ್ದು, ಈ ಥರದ್ದೆಲ್ಲ ಲಕ್ಷಣಗಳಿದೆ. ಸ್ವಲ್ಪ ಹುಷಾರಾಗಿರುವಂಥದ್ದು ಉತ್ತಮ. ಸದ್ಯಕ್ಕೆ ನಾಗನನ್ನು ಆರಾಧನೆ ಮಾಡಿ ನಂತರದಲ್ಲೊಮ್ಮೆ ಬನ್ನಿ, ಅದರ ಬಗ್ಗಾಗಿ ವಿಚಾರಗಳನ್ನು ವಿಮರ್ಶೆ ಮಾಡಿ ಪರಿಹಾರವನ್ನು ಕೊಡ್ತೇನೆ. ಓಕೆ, ಥ್ಯಾಂಕ್ ಯು ಮಾ, ಕರೆ ಮಾಡಿದ್ದಕ್ಕಾಗಿ. ಇನ್ನು ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ. ಓಕೆ, ಕರೆ ಕಟ್ಟಾಗಿದೆ ಅನಿಸುತ್ತೆ ಗುರುಜಿ. ಗುರುಜಿ, ಕೊನೆಯದಾಗಿ ದೃಷ್ಟಿ ದೋಷದ ಬಗ್ಗೆ, ಇನ್ನು ಮನುಷ್ಯರಿಗಿರುವಂತಹ ದೃಷ್ಟಿ ದೋಷ ನಿವಾರಣೆ ಇರಬಹುದು ಅಥವಾ ಮನೆಗಿರುವಂತಹ ದೃಷ್ಟಿ ದೋಷ ನಿವಾರಣೆ ಕುರಿತಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾವು ಏನನ್ನೇ ಮಾಡುವುದಾದ್ರೂ ಸಮೇತ ಅತಿ ವೈಭವವಾಗಿ ನಮಗೆ ಬೇಕಾದಷ್ಟು ಮಾಡ್ಕೊಳ್ಬೇಕು. ಹಿಂದಿನವರೆಲ್ಲ ವೈಭವ ಅನ್ನುವಂಥದ್ದಿರಲಿಲ್ಲ, ನಮಗೆ ಎಷ್ಟು ಬೇಕು ಅಷ್ಟು ಮಾತ್ರ ಮಾಡ್ಕೊಳ್ತಿದ್ದು. ಯಾವಾಗ ನಾವು ಅದಕ್ಕಿಂತ ಹೆಚ್ಚಿನ ಕೆಲಸಗಳನ್ನು ಮಾಡ್ತಾ ಹೋಗ್ತೇವೆ, ಆ ಜನರ ದೃಷ್ಟಿ ಆಗುವಂಥದ್ದು ಸಹಜ. ಈಗ ನಾನೊಂದು 5,000 ದುಡಿಯುವಂಥ ವ್ಯಕ್ತಿಗೆ ಒಬ್ಬ 50 ಲಕ್ಷ ದುಡಿಯುವಂಥ ವ್ಯಕ್ತಿ ನೋಡಿದಾಗ ನಂಗೆ ಅಸೂಯೆ ಅನ್ನುವಂಥದ್ದು ಆಗೋದು ಸಹಜ. ಯಾಕೆ ಅಂತ ಕೇಳಿದರೆ, ಅವನ ವೈಭವವನ್ನು ನೋಡಿ ನನಗೆ ಹೊಟ್ಟೆ ಉರಿತದೆ ಅಂತ ಹೇಳಿ. ಹಾಗಾಗಿ ನಾ ಹೇಳೋದೇನು ಅಂತ ಕೇಳಿದರೆ, ನಿಮ್ಮ ಮನೆಯಲ್ಲಿ ಮಾಡುವಂಥ ನೈಮಿತ್ತಿಕ ಕರ್ಮಗಳು ಯಾವುದ್ಯಾವುದೋ, ಈಗ ಸುಮ್ಮನೆ ಒಂದು ಮಾತಾಡೋದಾದರೆ ಯಾವುದ್ಯಾವುದೋ ಫೇಶಿಯಲ್ ಅದು ಇದು ಹಚ್ಕೊಳ್ಳೋದಕ್ಕಿಂತ ಪ್ರತಿನಿತ್ಯವೂ ಸೂರ್ಯನನ್ನು ನೋಡಿ ನಮಸ್ಕಾರ ಮಾಡುವಂಥದ್ದು ಒಳ್ಳೆ ರೀತಿಯಾಗಿರ್ತಕ್ಕಂಥ ರಿಸಲ್ಟ್ ಕೊಡ್ತದೆ. ಯಾವುದು ಮುಖಕ್ಕೆ ಚೈತನ್ಯ ಅನ್ನುವಂಥದ್ದು ಬರ್ತದೆ. ಇನ್ನು ಎಣ್ಣೆಗಳನ್ನು ಯಾಕೆ ಈ ಬಿಡುವಂಥ ವಿಷಯ ಮಾತಾಡ್ತಿದ್ದೇನೆ ಅಂದರೆ, ಚಾತುರ್ಮಾಸದ ಅಂದರೆ ಈ ಆಷಾಢ ಮಾಸದಲ್ಲಿ ಬಿಡುವಂಥದ್ದೇ ಪ್ರಾಮುಖ್ಯತೆ ಅಂತ ಹೇಳಿ. ಅಡಿಗೆ ಎಣ್ಣೆಗಳನ್ನು ಬಿಡೋದ್ರಿಂದ ನಿಮಗೆ ಅತಿಯಾಗಿರ್ತಕ್ಕಂಥ ಸೌಂದರ್ಯದಲ್ಲಿ ವರ್ಧಕ ಬದಲಾವಣೆಗಳನ್ನು ನೋಡ್ಬೋದು ಅಂತಿದೆ. ಇನ್ನು ಹಾಲನ್ನು ಬಿಡೋದ್ರಿಂದ ಕೆಲವೊಂದೆಲ್ಲ ವಿಷಯಗಳನ್ನು ಹೇಳಿದ್ದಾರೆ. ಹಾಗೆ ಒಂದೊಂದು ಧಾನ್ಯಗಳನ್ನು ಬಿಡೋದ್ರಿಂದ ಏನೇನು ಆಗ್ತದೆ ಅನ್ನುವಂಥ ಹಿಂದಿನವರು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ನಮಗೆ ಬೇಕಂತ ಕೂಡಲೇ ನಾವೇನು ಮಾಡ್ತೇವೆ, ಇವತ್ತು ಹೋಗೋದು ಔಷಧವನ್ನು ತಗೊಳ್ಳೋದು. ಏನಂತ ಕೇಳಿದರೆ, ನಮ್ಮಲ್ಲೇ ಉಂಟು ಏನು ಆಹಾರದಲ್ಲಿ ಬದಲಾವಣೆ ಮಾಡ್ಕೊಳ್ಳೋದು, ನಮ್ಮ ದೇಹ ಸ್ಥಿತಿಗಳನ್ನು ಬದಲಾವಣೆ ಮಾಡ್ಕೊಳ್ಳೋದು ನಮ್ಮಲ್ಲಿದೆ. ಅದನ್ನು ಮಾಡಿದಾಗ ಮಾತ್ರ ಪೂರ್ಣವಾಗಿ ಫಲ ಅದು ಸನಾತನವಾಗಿರುವಂಥದ್ದು. ಹಾಗಾಗಿ ನಾವೇನೇ ಮಾಡೋದಾದರೂ ಸಮೇತ ಹಿಂದಿನವರು ಏನು ಮಾಡ್ತಾ ಇದ್ರು ಅದನ್ನು ಸಾಂಪ್ರದಾಯಿಕವಾಗಿ ಮಾಡುವಂಥದ್ದು ಉತ್ತಮ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಓಕೆ ಗುರುಜಿ, ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ. ಮತ್ತೆ ನಾಳೆ ಭೇಟಿಯಾಗೋಣ. ಧನ್ಯವಾದಗಳು. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಅಖಂಡ ಜ್ಯೋತಿಷ್ಯ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.